ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಆಶಾ. ವೆಲ್ಕಮ್ ಟು ಧೃತಿ ದರ್ಶನ ಕನ್ನಡ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಿಮಗೆ ಮ್ಯಾಗಿ ಬೇಲ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಜಸ್ಟ್ 15 ಮಿನಿಟ್ಸಲ್ಲಿ ಮಾಡುವಂಥ ರೆಸಿಪಿ, ಚಟ್ಪಟ ಅಂತ ಮಾಡ್ಬೋದು. ಆ್ಯಂಡ್ ಟೇಸ್ಟಲ್ಲಿ ಮಾತ್ರ ಕಾಂಪ್ರಮೈಸೇ ಇಲ್ಲ. ಓಕೆ, ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೇಗ ಆಗೋಗುತ್ತೆ. ಮೊದಲಿಗೆ ನಾನಿಲ್ಲಿ 2 ಪ್ಯಾಕೆಟ್ಸ್ ಆಫ್ ಮ್ಯಾಗಿನ ತೊಗೊಂಡಿದ್ದೀನಿ. 2 ಪೀಸಸ್ನ ನಾನು ಕೈಯಲ್ಲೇ ಚೆನ್ನಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಬೇಗ ಆಗುತ್ತೆ. ಯಾವಾಗಲೂ ಮ್ಯಾಗಿ ತಿಂದು ಬೇಜಾರಾಗಿರುತ್ತೆ. ಸೊ ಮ್ಯಾಗಿಯಲ್ಲಿ ಈ ಥರ ಡಿಫ್ರೆಂಟಾಗಿ ಬೇಲ್ ರೆಸಿಪಿ ಈ ಥರ ಟ್ರೈ ಮಾಡಿದ್ರೆ ಇನ್ನೂ ಒಂಥರ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಚೆನ್ನಾಗಿ ಕ್ರಷ್ ಮಾಡಿಕೊಂಡ್ರೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಆಗಿದೆ ಪುಡಿ ಮಾಡ್ಕೊಂಡಿದ್ದೆಲ್ಲ. ಸೊ ನೆಕ್ಸ್ಟ್ ಬಂದು ಇದನ್ನು ರೋಸ್ಟ್ ಮಾಡ್ಕೋಬೇಕು. ನಾನು ಒಂದು ಪಾತ್ರೆಯಲ್ಲಿ ಪುಡಿ ಮಾಡ್ಕೊಂಡಿರುವಂಥ ಮ್ಯಾಗಿನೆಲ್ಲ ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಫ್ರೈ ಅಂದರೆ ಒಂದು 5 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಸ್ವಲ್ಪ ಗೋಲ್ಡನ್ ಬ್ರೌನ್ ಗೊತ್ತಾಗುತ್ತೆ, ಕಾಣಿಸ್ಬೇಕು ಆ ಥರ. ಚೆನ್ನಾಗಿ ಮಾಡ್ಕೊಂಡಿಲ್ಲ ಅಂದರೆ ತಿನ್ನಬೇಕಾದ್ರೆ ಒಂಥರ ಹಾಗೆ ಮ್ಯಾಗಿನೇ ತಿಂದಂಗೆ ಫೀಲ್ ಆಗುತ್ತೆ. ಅಂದರೆ ಪ್ಯಾಕೆಟಿಂದ ತೆಗ್ದಿದ ತಕ್ಷಣ ಹಿಂಗಿರುತ್ತೋ ಅದೇ ಥರ ತಿಂದಂಗೆ ಫೀಲ್ ಆಗುತ್ತೆ. ಬಟ್ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. 5 ಮಿನಿಟ್ಸ್ ಆದಮೇಲೆ ಮಧ್ಯದಲ್ಲಿ ಸ್ವಲ್ಪ ಈ ಥರ ಗ್ಯಾಪ್ನ ಕೊಟ್ಬಿಟ್ಟು ಅಲ್ಲಿ ಒಂದು 3 to 4 ಟೇಬಲ್ ಸ್ಪೂನ್ ಆಫ್ ವಾಟರ್ನ ಹಾಕಿ ಇಮಿಡಿಯೇಟಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡ್ಬೇಕು. ಆವಾಗ ಸ್ವಲ್ಪ ಸ್ಟೀಮಾಗಿ ಮ್ಯಾಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ. ಈ ಕಡೆ ಕ್ರಿಸ್ಪಿ ಕ್ರಂಚಿಯಾಗೂ ಇರುತ್ತೆ, ಈ ಕಡೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಚೇಂಜ್ ಆಗಿರುತ್ತೆ. ಸೊ ಇದನ್ನು ಇನ್ನೊಂದು 2 to 3 ಮಿನಿಟ್ಸ್ ಬಿಟ್ಟರೆ ಸಾಕು. ನಾವು ಮ್ಯಾಗಿ ಬೇಲ್ನ ಮಾಡ್ಕೋತಾ ಇದ್ದೀವಿ. ಸೊ ನಮ್ಮ ಪಾಪುಗೆ ಏನಾದರೂ ಮಾಡಬೇಕಲ್ಲ, ಅವಳನ್ನು ಬಿಟ್ಟು ತಿನ್ನೋಕ್ಕೆ ಮನಸ್ಸು ಬರೋಲ್ಲ. ಅದಕ್ಕೋಸ್ಕರ ಅವಳಿಗೆ ಪ್ಲೇನ್ ಮ್ಯಾಗಿನ ಮಾಡ್ತಾಯಿದ್ದೀನಿ. ಆ್ಯಂಡ್ ವಾಟರ್ ಹಾಕಿ ಕುದಿಸ್ತಾ ಇರೋದು. ಸೊ ಇದನ್ನು ಅವಳಿಗೆ ಕೊಡೋಕ್ಕಾಗಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ ಮ್ಯಾಗಿ, ಕ್ರಂಚಿಯಾಗಿರುತ್ತೆ. ಸೊ ಅದನ್ನು ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವಳಿಗೆ ಅಂತ ಸಪ್ರೇಟಾಗಿ ಸ್ವಲ್ಪ 1-2 ಸ್ಪೂನ್ ಆಗೋವಷ್ಟು ಅವಳಿಗೆ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ನೋಡಿ, ಇವಾಗ ಇದಾಗಿದೆ, ಗೋಲ್ಡನ್ ಬ್ರೌನ್ ಕಾಣಿಸ್ತಾ ಇದೆ, ನೀವು ನೋಡ್ಬೋದು ಹೇಗಾಗಿದೆ ಅಂತ. ಸೊ ಇವಾಗ ಇಲ್ಲಿಗೆ ಇದು ಮುಗೀತು. ನೆಕ್ಸ್ಟು ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಿ, ಸೊ ನಾವು ಕಟ್ ಮಾಡ್ಕೊಂಡಿರುವಂತಹ ವೆಜಿಟೇಬಲ್ಸ್ ಮನೆಯಲ್ಲೇ ಇರೋದು ಹಾಕೋಬೋದು, ಬೇರೆ ಏನೇನೋ ಹಾಕೋಬೋದು. ಬಟ್ ನಾನು ಜಸ್ಟ್ ಕಮ್ಮಿ ತರಕಾರಿ ಯೂಸ್ ಮಾಡಿ ಇದನ್ನು ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಇದನ್ನೆಲ್ಲ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇವಾಗ ನಾನು ಕಟ್ ಮಾಡ್ಕೊಂಡಿರುವಂತಹ ತರಕಾರಿನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಮೊದಲಿಗೆ ನಾನು ಈರುಳ್ಳಿ, ಆಮೇಲೆ ಟೊಮ್ಯಾಟೊ ಮತ್ತು ಗ್ರೀನ್ ಚಿಲ್ಲಿ, ಅದಾದಮೇಲೆ ನಾನು ಸ್ವಲ್ಪ ಕ್ಯಾರೆಟ್ನ ತುರ್ಕೊಂಡಿದ್ದೆ. ಸೊ ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಮ್ಯಾಗಿ ಪ್ಯಾಕೆಟಲ್ಲಿ ಮ್ಯಾಗಿ ಮಸಾಲ ಸಿಕ್ಕಿರುತ್ತಲ್ವ, ಸೊ ಅದನ್ನು ಆ್ಯಡ್ ಮಾಡಿಕೊಂಡೆ. ನಾನಿಲ್ಲಿ 2 ಪ್ಯಾಕೆಟ್ ಮ್ಯಾಗಿನ ತೊಗೊಂಡಿದ್ದೆ. ಸೊ 2 ಪ್ಯಾಕೆಟ್ ಮ್ಯಾಗಿ ಮಸಾಲಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಗ್ರೀನ್ ಚಿಲ್ಲಿ ಇರೋದ್ರಿಂದ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿರುತ್ತೆ. ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವಾಗ ಇಲ್ಲಿಗ ರೆಡಿ ಆಯಿತು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಾವು ಮ್ಯಾಗಿ ಬೇಲ್ ಇಸ್ ರೆಡಿ. ಬೇಕಾದವರು ಇದಕ್ಕೆ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಅಥವಾ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ತಿನ್ಬೋದು. ನಮಗೆಷ್ಟು ಸಾಕು ಅಂಥೇಳಿ ನಾನು ಬೇರೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇಲ್ಲಿಗೆ ಮ್ಯಾಗಿ ಬೇಲ್ ಇಸ್ ರೆಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಇಲ್ಲಿಗೆ ಕಂಪ್ಲೀಟ್. ಆ್ಯಂಡ್ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ಇವಾಗ ಇದು ರೆಡಿ ಇದೆ. ನಾವು ಇದನ್ನು ಟೊಮ್ಯಾಟೊ ಕೆಚಪ್ ಜೊತೆ ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ವೈಸ್ ಸಖತ್ತಾಗಿ ಬಂದಿತ್ತು. ಬೇಗ ಡಿಫ್ರೆಂಟಾಗಿ ಏನಾದರೂ ತಿನ್ಬೇಕು ಅನಿಸ್ದಾಗ ಈ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರನ್ನು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.